ब्रह्मवायू च वन्दे गायत्रीं भारतीं तामपि गरुडमनन्तं भजे रुद्रदेवं देवीं वन्दे सुपर्णीमहिपतिदयिताम् वारुणीमप्युमां ताम् इन्द्रादीं काममुख्यानपि सकलसुरान् तद्गुरून् मद्गुरूंश्च कामधेनुर्यथा पूर्वं सर्वाभीष्टफलप्रदा तथा कलौ वादिराजश्रीपादोऽभीष्टदः सताम् पृथ्वीमण्डलमध्यस्थाः पूर्णबोधमतानुगाः वैष्णवाः विष्णुहृदयाः तान् नमस्ये गुरून् मम आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। श्री विद्यासागर माधवतीर्थगुरुभ्यो नमः। हरि ओಂ। ಶೋಭನವೆನ್ನಿರೆ ಸುರರೊಳು ಸುಭಗನಿಗೆ ಶೋಭನವೆನ್ನಿ ಸುಗುಣನಿಗೆ ಶೋಭನವೆನ್ನಿರೆ ತ್ರಿವಿಕ್ರಮರಾಯಗೆ ಶೋಭನವೆನ್ನಿ ಸುರಪ್ರಿಯಗೆ. ಈ ಮಧ್ಯೆಲ್ಲ ಎಲ್ಲೋ ನನಗೂ ಮಠಗಳಲ್ಲಿ ಕೆಲಸ ಇರೋದ್ರಿಂದ ಮತ್ತು ಸ್ವಲ್ಪ ಪ್ರಯಾಣಗಳಿರೋದ್ರಿಂದ ಪಾಠ ಸರಿಯಾಗಿ ನಡೀತಾ ಇಲ್ಲ. ಇವತ್ತು ಮತ್ತು ಪ್ರಾರಂಭ ಮಾಡ್ತಾ ಇದೆ. ಹಿಂದಿನ ಪದ್ಯ 17ನೇ ಪದ್ಯವನ್ನು ನಾವು ಲಕ್ಷ್ಮೀ ಶೋಭನ ಪದದಲ್ಲಿ ಹೇಳ್ಕೊಂಡಿದ್ದೇವೆ. 17ನೇ ಪದ್ಯ ಯಾವುದು ಅಂದರೆ, ಕೆಲವರು ತಲೆಯೂರಿ ತಪಗೈದು ಪುಣ್ಯವ ಗಳಿಸಿದ್ದರೇನೂ ಫಲವಿಲ್ಲ ಜ್ವಲಿಸುವ ಕೋಪದಿ ಶಾಪವ ಕೊಡುವರು ಲಲನೆಯನಿವರು ಒಲಿಸುವರೇ ಅಂತ. ಅಂದರೆ ತಪಸ್ಸು ಮಾಡಿದರೂ ಕೂಡ ತಲೆ ಕೆಳಗಾಗಿ ಕೋಪವನ್ನು ಜಯಿಸಿಲ್ಲ, ಇಂಥವರು ಸ್ತ್ರೀಯರನ್ನು ಒಲಿಸುತ್ತಾರೆ, ಒಲಿಸುವುದಿಲ್ಲ. ಇವತ್ತು 18ನೇ ಪದ್ಯ. ಎಲ್ಲ ಶಾಸ್ತ್ರಗಳು ಓದಿ ದುರ್ಲಭ ಜ್ಞಾನವ ಕಲ್ಲಿಸಿಕೊಡುವ ಗುರುಗಳು ಓ ಬಲ್ಲಿದ ಧನಕ್ಕೆ ಮರುಳಾಗಿ ಇಬ್ಬರು ಸಲ್ಲದ ಪುರೋಹಿತಕ್ಕೊಳಗಾದರು. ಎಲ್ಲ ಶಾಸ್ತ್ರಗಳೋದಿ ದುರ್ಲಭ ಜ್ಞಾನವ ಕಲ್ಲಿಸಿಕೊಡುವ ಗುರುಗಳು ಓ ಬಲ್ಲಿದ ಧನಕ್ಕೆ ಮರುಳಾಗಿ ಇಬ್ಬರು ಸಲ್ಲದ ಪುರೋಹಿತಕ್ಕೊಳಗಾದರು. ಜ್ಞಾನಿಗಳ ವಿಷಯವನ್ನು ಹೇಳ್ತಾ ಇದ್ದಾರೆ ಲಕ್ಷ್ಮೀದೇವಿ. ಎಲ್ಲ ಶಾಸ್ತ್ರಗಳೋದಿ, ಸಕಲ ಶಾಸ್ತ್ರಗಳನ್ನು ಓದಿ ದುರ್ಲಭ ಜ್ಞಾನವ ಕಲ್ಲಿಸಿ, ದುರ್ಲಭವಾದಂತಹ ಜ್ಞಾನವನ್ನು ಕಲ್ಲಿಸಿಕೊಡುವ ಅಂದರೆ ಇಲ್ಲಿ ಕಲಿಸಿಕೊಡುವ ಅಂತ. ಅಂದರೆ ಎಲ್ಲ ಶಾಸ್ತ್ರಗಳನ್ನು ಓದಿ ದುರ್ಲಭವಾದ ಜ್ಞಾನವನ್ನು ಹೇಳಿಕೊಡುವ ಇಬ್ಬರು ಗುರುಗಳು. ಆ ಇಬ್ಬರು ಗುರುಗಳು ಯಾರು ಅಂತ ಹೇಳಿದರೆ, ದೇವತಾ ಗುರುಗಳಾದ ಬೃಹಸ್ಪತ್ಯಾಚಾರ್ಯರು, ರಾಕ್ಷಸ ಗುರುಗಳಾದಂಥ ಶುಕ್ರಾಚಾರ್ಯರು. ಇವರಿಬ್ಬರು ಓ ಬಲ್ಲಿದ ಧನಕ್ಕೆ ಮರುಳಾಗಿ, ಚೆನ್ನಾಗಿ ಬಲ್ಲಿದ ಅಂದರೆ ಒಳ್ಳೆ ಸಮೃದ್ಧವಾದ ಐಶ್ವರ್ಯಕ್ಕೆ ಮಾರು ಹೋಗಿ ಮರಳಾಗಿಬಿಟ್ಟು ಅದಕ್ಕೆ ಆಕರ್ಷಿತರಾಗಿ ಸಲ್ಲದ ಪುರೋಹಿತಕ್ಕೊಳಗಾದರು. ಈ ಸಲ್ಲುವ ಪುರೋಹಿತವಲ್ಲದೆ ಸಲ್ಲದೇ ಇರುವ ಪುರೋಹಿತ ವೃತ್ತಿಯನ್ನು ಮಾಡುವ ದುರಸ್ತೆಗೆ ಒಳಗಾದರು ಈ ಇಬ್ಬರು, ಬೃಹಸ್ಪತ್ಯಾಚಾರ್ಯರು, ಶುಕ್ರಾಚಾರ್ಯರು. ಮತ್ತು ದೊಡ್ಡ ಜ್ಞಾನಿಗಳು, ದೇವದಾನವರಿಗೆ ಇವರಿಬ್ಬರು ಪುರೋಹಿತರಾದರು ಅಂತ ಹೇಳ್ತಾರೆ. ಅಂದರೆ ಜ್ಞಾನವನ್ನು ಪಡೆದು ಆ ಜ್ಞಾನವನ್ನು ಉಪದೇಶಿಸುವಂತಹ ಗುರುಗಳು ಇಲ್ಲಿ ಅವರು ಜ್ಞಾನಕ್ಕೆ ತಕ್ಕಂತೆ ನಡೆದುಕೊಳ್ಳದೆ ಐಶ್ವರ್ಯಕ್ಕೆ ಮರಳಾಗ್ಬಿಟ್ಟು ಐಶ್ವರ್ಯಕ್ಕಾಗಿ ಐಶ್ವರ್ಯ ಬೇಕು ಅಂತ ಐಶ್ವರ್ಯದ ಒಂದು ಆಸೆಗೆ ಒಳಗಾಗಿ ಪುರೋಹಿತವನ್ನು ಮಾಡದೆ ಪುರೋಹಿತ ಹೌದು, ಪೌರೋಹಿತ್ಯ ಮಾಡಿಸಬೇಕು. ಆದರೆ
ಆ ಪೌರೋಹಿತ್ಯಕ್ಕೂ ಅನೇಕ ನಿಯಮಗಳುಂಟು. ನಿಯಮಕ್ಕೆ ಒಳಗಾಗಿ ನಿಯಮಬದ್ಧವಾಗಿ ನಿಯಮಗಳಿಂದ ಪೌರೋಹಿತ್ಯವನ್ನು ಸರಿಯಾಗಿ ಮಾಡಿಸಬೇಕು. ಹಣಕ್ಕೆ ಆಸೆಪಟ್ಟು ಮಾಡಬಾರದ ಪೌರೋಹಿತ್ಯಕ್ಕೆ ಮಾಡುವ ಒಂದು ಆ ಪೌರೋಹಿತ್ಯದ ವೃತ್ತಿಯನ್ನು ಮಾಡುವ ಒಂದು ದುರವಸ್ಥೆಗೆ ಒಳಗಾದರಂತೆ ಬೃಹಸ್ಪತ್ಯಾಚಾರ್ಯರು, ದೇವತಾ ಗುರುಗಳಾದವರು. ರಾಕ್ಷಸ ಗುರುಗಳಾದ ಶುಕ್ರಾಚಾರ್ಯರು ಈ ರೀತಿ ಆದರು. ಅಂದರೆ ಇವರು ಎಷ್ಟು ಜ್ಞಾನ ಇದ್ದರೂ, ಗುರು ಸ್ಥಾನದಲ್ಲಿದ್ದರೂ ಹಣಕ್ಕೆ ಆಸೆ ಪಟ್ಟರು. ಆದ ಕಾರಣ ಇವರು ಸರಿಯಿಲ್ಲ ಅಂತ ಹೇಳಿ. ಮೊದಲು ಗುರು ಅಂದ್ರು, ಆಚಾರ್ಯರಂದ್ರು ನಮಗೆ ಗುರುಗಳು ಅಂತ ಅರ್ಥ. ಮಧ್ವಾಚಾರ್ಯರು ಜಗದ್ಗುರುಗಳು, ಆಚಾರ್ಯರು. ಆಚಾರ್ಯಾ ಶ್ರೀಮದಾಚಾರ್ಯಾ. ಆಚಾರ್ಯರು ಅಂದ್ರೆ ಶ್ರೀಮದಾಚಾರ್ಯರೇ, ಗುರುಗಳು ಅಂದ್ರೆ ಜಗದ್ಗುರುಗಳಾದ ಮಧ್ವಾಚಾರ್ಯರೇ ಗುರುಗಳು. ಈ ಬೃಹಸ್ಪತ್ಯಾಚಾರ್ಯರು, ಶುಕ್ರಾಚಾರ್ಯರು ಜ್ಞಾನವನ್ನು ಕಲ್ತ್ಕೊಂಡ್ರು. ಜ್ಞಾನವನ್ನು, ದುರ್ಲಭವಾದ ಜ್ಞಾನವನ್ನು ಹೇಳಿಸಿಕೊಡುವಂತಹ ಗುರುಗಳು ಇವರಿಬ್ಬರು. ಆದರೆ ಅವರು ಕಲಿತ ಜ್ಞಾನವನ್ನ, ಇನ್ನೊಬ್ಬರಿಗೆ ಹೇಳಿಸಿಕೊಡುವ ಜ್ಞಾನವನ್ನ ತಾವು ಆಚರಿಸದೆ ಐಶ್ವರ್ಯಕ್ಕೆ ಮರಳಾಗಿಬಿಟ್ಟರು ಇವರು. ಅಸಲು ಆಚಾರ್ಯ ಶಬ್ದಕ್ಕೆ ನಿರ್ವಚನವೇನು ಅಂತ ಹೇಳಿದ್ರೆ, ಆಚಿನೋತಿ ಶಾಸ್ತ್ರಾರ್ಥಾನ್ ಆಚಾರಂ ಗ್ರಾಹಯತ್ಯಪಿ ಸ್ವಯಂ ಆಚರತೆ ಯಸ್ತುತಮಾಚಾರ್ಯ ಪ್ರಚಕ್ಷತೆ. ಆಚಾರ್ಯರು ಅಂತ ಯಾರು ಕರೆಯಲ್ಪಡಬೇಕು ಅಂದ್ರೆ ಅದಕ್ಕೆ ಆ ಶಬ್ದಕ್ಕೆ ನಿರ್ವಚನವನ್ನು ಹೇಳ್ತಾ ಇದ್ದಾರೆ. ಈ 4 ಲಕ್ಷಣಗಳು ಇದ್ದವರು ಮಾತ್ರ ಆಚಾರ್ಯ ಪದವಿಗೆ, ಆಚಾರ್ಯ ಶಬ್ದಕ್ಕೆ ಅರ್ಹರು ಅಂತ. ಆಚಿನೋತಿ ಶಾಸ್ತ್ರಾರ್ಥಾನ್ ಆಚಾರಂ ಗ್ರಾಹಯತಿ. ನಾವು ಮೊದಲು ತಾನು ಸಂಶಯವಿಲ್ಲದೆ ಸಂಶಯರಹಿತವಾಗಿ ಜ್ಞಾನವನ್ನು ಸಂಪಾದನೆ ಮಾಡ್ಕೋಬೇಕು. ಪಡೆದಂತಹ ಜ್ಞಾನವನ್ನ ಸ್ವಯಂ ಆಚರತೆ, ಮೊದಲು ತಾನು ಆಚರಣೆ ಮಾಡಬೇಕು. ತಾನು ಆಚರಣೆ ಮಾಡಿದ ಜ್ಞಾನವನ್ನು ಶಿಷ್ಯರಿಗೆ ಉಪದೇಶ ಮಾಡಬೇಕು. ಶಿಷ್ಯರಿಗೆ ಉಪದೇಶ ಮಾಡಿದ ಜ್ಞಾನವು ಅವನು ಆಚರಿಸುವಂತೆ ಮಾಡಬೇಕು. ಈ 4 ಕೆಲಸಗಳು ಯಾರು ಮಾಡ್ತಾರೋ ಅವರು ಮಾತ್ರ ಆಚಾರ್ಯ ಪದವಿಗೆ ಅರ್ಹರು. ಅವರು ಮಾತ್ರ ಆಚಾರ್ಯರು ಎಂದು ಕರೆಸಿಕೊಳ್ಳುವುದಕ್ಕೆ ಅರ್ಹರು. ಇನ್ನು ನಾವು ಎಲ್ಲರೂ ಆಚಾರ್ಯರೇ, ಆದರೆ ನಮ್ಮದೆಲ್ಲ ಸಂಕೇತ ನಾಮಗಳಷ್ಟೇ, ಸಾರ್ಥಕ ನಾಮಗಳಲ್ಲ. ಇಲ್ಲಿ ಗುರುಸ್ಥಾನದಲ್ಲಿರುವವನು ಮೊದಲು ತಾನು ಜ್ಞಾನ ಸಂಪಾದನೆ ಮಾಡಿಕೊಂಡು ಮೊದಲು ತಾನು ಆಚರಣೆ ಮಾಡಬೇಕು. ಅನಂತರವೇ ಶಿಷ್ಯರಿಗೆ ಉಪದೇಶ ಮಾಡಬೇಕು. ಹೀಗಿರುವಾಗ ಈ ಶುಕ್ರಾಚಾರ್ಯರು, ಬೃಹಸ್ಪತ್ಯಾಚಾರ್ಯರು ಜ್ಞಾನವನ್ನು ಕಲಿತು ಜ್ಞಾನವನ್ನು, ದುರ್ಲಭವಾದ ಜ್ಞಾನವನ್ನು ಉಪದೇಶ ಮಾಡುವ ಗುರುಸ್ಥಾನದಲ್ಲಿದ್ದು ಅದರನ್ನು ಬಿಟ್ಟು ಐಶ್ವರ್ಯಕ್ಕೆ ಮರಳಾಗಿ ಆಕರ್ಷಿತರಾಗಿ ಸಲ್ಲದ ಪುರೋಹಿತ್ಯವನ್ನು ಮಾಡಿದರು. ಅದು ಇವರಲ್ಲಿರುವ ದೋಷ. ಅದಕ್ಕೆ ಹೇಳ್ತಾರೆ, ಪರೋಪದೇಶ ಕಾಲೇ ಸರ್ವೇ ವ್ಯಾಸಪರಾಶರಾಹ ಸ್ವಾನುಷ್ಠಾನ ಕಾಲೇ ಪಂಡಿತೋಪಿ ಅಪಂಡಿತಃ. ಇನ್ನೊಬ್ಬರಿಗೆ ಉಪದೇಶ ಮಾಡುವಾಗ ಎಲ್ಲರೂ ಕೂಡ ಅಪರ ವ್ಯಾಸರು, ವೇದವ್ಯಾಸರು, ಪರಾಶರರು ಆಗ್ತಾರಂತೆ. ಆ ಉಪದೇಶ ಮಾಡಿದ್ದನ್ನು ತಾನು ಆಚರಣೆ ಮಾಡುವ ಸ್ವಾನುಷ್ಠಾನ ಕಾಲದಲ್ಲಿ ಎಷ್ಟು ದೊಡ್ಡ ಪಂಡಿತನಾದರೂ ಕೂಡ ಅಪಂಡಿತನಾಗಿ ಪಾಮರನಂತೆ ವರ್ತಿಸುತ್ತಾನೆ. ಅದೇ ಇಲ್ಲಿ ಹೇಳ್ತಾ ಇದ್ದಾರೆ. ಇನ್ನು ಈ ಬೃಹಸ್ಪತ್ಯಾಚಾರ್ಯರು ಎಂಥವರು, ಶುಕ್ರಾಚಾರ್ಯರು ಎಂಥವರು, ಅವರಲ್ಲಿ ಎಷ್ಟು ಗುಣ ಇತ್ತು, ಅವರು ಏನು ಪೌರೋಹಿತ್ಯ ವೃತ್ತಿಯನ್ನು ಆರಿಸಿಕೊಂಡು ಆಯ್ಕೆ ಮಾಡಿಕೊಂಡು ಏನು ತಪ್ಪು ಮಾಡಿದರು ಎಂಬ ವಿಷಯವನ್ನ ಇಲ್ಲಿ ವಿಸ್ತಾರವಾಗಿ ಹೇಳ್ತಾರೆ. ಭಾಗವತದಲ್ಲಿ
ಜ್ಞಾನಂ ಕ್ವಚಿತ್ ತಚ್ಚ ನ ಸಂಗವರ್ಜಿತಂ. ಜ್ಞಾನ ಕೆಲವರಲ್ಲಿದೆ, ಆದರೆ ಅದು ಧನಾಸಕ್ತಿಯಿಂದ ಮುಕ್ತವಾಗಿಲ್ಲ ಅಂತ ಲಕ್ಷ್ಮೀದೇವಿ ಹೇಳ್ತಾಳೆ. ಅಂದರೆ ಜ್ಞಾನ ಕೆಲವರಲ್ಲಿದೆ, ಆದರೆ ಅದು ಧನಾಸಕ್ತಿ. ಜ್ಞಾನ ಇದ್ದವರೆಲ್ಲರಿಗೂ ಧನದ ಮೇಲೆ ಅನಾಸಕ್ತಿ ಇದೆ ಅಂತಲ್ಲ. ಜ್ಞಾನ ಇದ್ದರೂ ಕೂಡ ಅವರಿಗೆ ಧನದ ಮೇಲೂ ಆಸಕ್ತಿ ಇದೆ. ಇದು ಸಲ್ಲದ ಪೌರೋಹಿತ್ಯದ ಬಗ್ಗೆ ಭಾಗವತದಲ್ಲಿ ವಿಶ್ವರೂಪಾಚಾರ್ಯರು ಹೇಳ್ತಾರೆ ಮುಂದೆ. ಈ ಮಾತು ಜ್ಞಾನಂ ಕ್ವಚಿತ್ ತಚ್ಚನ ಸಂಗವರ್ಜಿತಂ. ಜ್ಞಾನ ಕೆಲವರಲ್ಲಿದೆ, ಅದು ಧನಾಸಕ್ತಿಯಿಂದ ಮುಕ್ತವಾಗಿಲ್ಲ ಎಂದು ಲಕ್ಷ್ಮೀದೇವಿ ಹೇಳ್ತಾಳೆ. ಮುಂದೆ ಈ ಸಲ್ಲದ ಪೌರೋಹಿತ್ಯದ ಬಗ್ಗೆ ವಿಶ್ವರೂಪಾಚಾರ್ಯರೇ ಹೇಳ್ತಾರೆ. ಏನಂತ ಅಂದ್ರೆ, ದಿಗರ್ಹಿತಂ ಧರ್ಮಶೀಲೈ ಬ್ರಹ್ಮವರ್ಚ ಉಪವ್ಯಯಂ ಅಂತ ಹೇಳಿ. ಬ್ರಹ್ಮವರ್ಚಸ್ಸನ್ನು ಹಾಳು ಮಾಡುವ ಪೌರೋಹಿತ್ಯವನ್ನು ಧರ್ಮನಿಷ್ಠರಾದವರು ತೆಗಳುತ್ತಾರೆ ಅಂತ ಹೇಳ್ತಾರೆ. ಅಂದರೆ ಪೌರೋಹಿತ್ಯ ನಿಯಮ ನಿಬಂಧನೆಗಳ ಪ್ರಕಾರ ಪ್ರಾಮಾಣಿಕವಾಗಿ ಧನಾಸಕ್ತಿ ಇಲ್ಲದೆ ಮಾಡಬೇಕು. ಆದರೆ ಇಂಥ ಧನಾಸಕ್ತಿಯಿಂದ ಮೊದಲಾದ ಮಾಡುವ ಈ ಪೌರೋಹಿತ್ಯ ಬ್ರಹ್ಮವರ್ಚಸ್ಸನ್ನು ಹಾಳು ಮಾಡತ್ತೆ ಅಂತ ಧರ್ಮದಲ್ಲಿ ನಿಷ್ಠೆಯುಳ್ಳವರು ಹೇಳ್ತಾರೆ ಅಂತ ಹೇಳ್ತಾ ಇದ್ದಾರೆ. ಇನ್ನ ವಕ್ತಾ ಬೃಹಸ್ಪತಿ ಸಮೋ ನ ಹ್ಯನ್ಯೋ ವಿದ್ಯತೆ ಕ್ವಚಿತು. ಬೃಹಸ್ಪತಿಯಂತೆ ಪ್ರವಚನ ನೀಡುವ ವ್ಯಕ್ತಿ ಇನ್ನು ಯಾರೂ ಇಲ್ಲ ಅಂತ ಹೇಳ್ತಾರೆ. ಇದು ಯಾರಪ್ಪ ಹೇಳಿದ್ದು ಬೃಹಸ್ಪತ್ಯಾಚಾರ್ಯರ ಕುರಿತು ಅಂತ ಹೇಳಿದರೆ, ಶರಮಂಚದ ಮೇಲೆ, ಬಾಣಗಳ ಮಂಚದ ಮೇಲೆ ಮಲಗಿದ್ದ ಭೀಷ್ಮಾಚಾರ್ಯರು ಧರ್ಮರಾಜನಿಗೆ ಹೇಳಿರುವಂತಹ ಮಾತು ಏನಂತ, ವಕ್ತಾ ಬೃಹಸ್ಪತಿ ಸಮೋ ನ ಹ್ಯನ್ಯೋ ವಿದ್ಯತೆ ಕ್ವಚಿತು. ಪ್ರವಚನದಲ್ಲಿ ಬೃಹಸ್ಪತ್ಯಾಚಾರ್ಯರಿಗೆ ಸಮಾನವಾದ ವ್ಯಕ್ತಿ ಇನ್ನು ಯಾರೂ ಇಲ್ಲ ಅಂತ. ಋತುಚಕ್ರವರ್ತಿ ಭಾಗವತದಲ್ಲಿ ಬರುತ್ತೆ, ಭೂಮಿ ಆಕಳಾಗಿ ನಿಂತಿರುವಾಗ ಋತುಚಕ್ರವರ್ತಿಗಾಗಿ ಸಪ್ತರ್ಷಿಗಳು ವೇದ ಎಂಬ ಪಾತ್ರೆಯಲ್ಲಿ ಜ್ಞಾನವೆಂಬ ಹಾಲನ್ನು ಕರೆದುಕೊಂಡರಂತೆ. ಆವಾಗೆ ಕರುವು ಯಾರು ಅಂದ್ರೆ ಚಂದ್ರ, ಹಾಲು ಕರೆದುಕೊಟ್ಟವರು ಯಾರು ಅಂದ್ರೆ ಬೃಹಸ್ಪತಿ. ಅಂದ್ರೆ ಬೃಹಸ್ಪತಿಯ ಸ್ಥಾನ ಎಂತಾದ್ದು ಅಂತ ಬೃಹಸ್ಪತ್ಯಾಚಾರ್ಯರ ಒಂದು ಹಿರಿಮೆಯನ್ನ, ಅವರ ಮಹಿಮೆಯನ್ನ ಹೇಳ್ತಾ ಇದ್ದಾರೆ. ಪ್ರವಚನದಲ್ಲಿ ಬೃಹಸ್ಪತ್ಯಾಚಾರ್ಯರಂತೆ ಪ್ರವಚನ ಮಾಡುವ ವ್ಯಕ್ತಿ ಇಲ್ಲ. ಋತುಚಕ್ರವರ್ತಿ ಭೂದೇವಿಯನ್ನ ನಾನು ಹಾಕಿದ ಪ್ರಜೆಗಳು ಹಾಕಿರುವ ಬೀಜಗಳನ್ನೆಲ್ಲ ನೀನೇ ನುಂಗುತ್ತಾ ಇದ್ಯ, ಫಲವನ್ನು ಕೊಡ್ತಾ ಇಲ್ಲ ಅಂತ ಭೂದೇವಿಯನ್ನ ಶಿಕ್ಷಿಸಲಿಕ್ಕೆ ಹೋದಾಗ ಆವಾಗ ಭೂದೇವಿ ಗೋರೂಪದಿಂದ ನಿಲ್ತಾಳೆ. ಆವಾಗ ಎಲ್ಲರೂ ಯಾರಿಗೆ ಏನೇನು ಬೇಕೋ ಅದೆಲ್ಲ ಗೋರೂಪದಲ್ಲಿರುವ ಭೂಮಿಯಿಂದ ಅವರು ತಗೊಂಡು ಹೋಗ್ತಾರೆ. ಆವಾಗ ಸಪ್ತರ್ಷಿಗಳೇನು ಮಾಡಿದ್ರಂತೆ, ವೇದವೆಂಬ ಪಾತ್ರೆಯಲ್ಲಿ ಜ್ಞಾನ ಎಂಬ ಹಾಲನ್ನ ಭೂದೇವಿಯಿಂದ ಕರ್ಕೊಂಡ್ರಂತೆ. ಹಾಲು ಕರಿಬೇಕಂದ್ರೆ ಮೊದಲು ಕರು ಬಿಡಬೇಕು, ಕರು ಹಾಲು ಕುಡಿಬೇಕು. ಅದು ಯಾರಂದ್ರೆ ಚಂದ್ರ, ಕರು ಚಂದ್ರ. ಹಾಲು ಕರೆದವರು ಯಾರಂದ್ರೆ ಬೃಹಸ್ಪತ್ಯಾಚಾರ್ಯರು. ಇಂತಹ ಬೃಹಸ್ಪತಿಯೇ ಇಂತಹ ಉತ್ಕೃಷ್ಟವಾದವರು, ಮಹಾಮಹಿಮಾನ್ವಿತರು ಬೃಹಸ್ಪತ್ಯಾಚಾರ್ಯರು. ಇಂತಹ ಬೃಹಸ್ಪತ್ಯಾಚಾರ್ಯರು ಶುಕ್ರಾಚಾರ್ಯರತ್ರಿದ್ದ ಮೃತ ಸಂಜೀವನಿ ಎಂಬ ರಹಸ್ಯ ವಿದ್ಯೆಯನ್ನು ಸಂಪಾದನೆ ಮಾಡಿಕೊಳ್ಳುವುದಕ್ಕೆ ತನ್ನ ಮಗನಾದ ಕಚನನ್ನು ಕಳಿಸಿದ್ದಾರೆ. ಬೃಹಸ್ಪತ್ಯಾಚಾರ್ಯರ ಮಗನ ಹೆಸರು ಕಚ.
ಕಚನನ್ನ ಕಳಿಸಿದರಂತೆ. ಹೀಗೆ ಬೃಹಸ್ಪತ್ಯಾಚಾರ್ಯರು ಶುಕ್ರಾಚಾರ್ಯರು ಒಬ್ಬರನ್ನು ಒಬ್ಬರು ಮೀರಿಸುವ ವಿದ್ವಾಂಸರು. ಈ ಇಬ್ಬರು ಗುರುಗಳು, ಒಬ್ಬರು ದೇವತಾ ಗುರುಗಳು, ಇನ್ನೊಬ್ಬರು ದಾನವ ಗುರುಗಳು. ಇನ್ನ ಪಂಚರಾತ್ರ ಪ್ರವಚನ ಮಾಡುವಲ್ಲವರು ಯಾರು ಈ ಲೋಕದಲ್ಲಿ ಎಂದು ಋಷಿಗಳು ನಾರಾಯಣನನ್ನು ಭಗವಂತನನ್ನು ಕೇಳಿದಾಗ ಭಗವಂತ ಹೇಳ್ತಾನಂತೆ, ಉಶನಾ ಬೃಹಸ್ಪತಿಶ್ಚೈವ ಯದೋತ್ಪನ್ನೌ ಭವಿಷ್ಯತಃ ತದಾ ಪ್ರವಕ್ಷ್ಯತಃ ಶಾಸ್ತ್ರಂ. ಶುಕ್ರಾಚಾರ್ಯರು ಬೃಹಸ್ಪತ್ಯಾಚಾರ್ಯರು ಮಂಚರಾತ್ರವನ್ನ ಪ್ರವಚನ ಮಾಡುವುದಕ್ಕೆ ಹುಟ್ಟಿ ಬರುತ್ತಾರೆ, ಅವರು ಪ್ರವಚನ ಮಾಡ್ತಾರೆ ಎಂದು ನಾರಾಯಣನು ಋಷಿಗಳು ಕೇಳಿದಾಗ ಹೇಳಿದ್ದಾರೆ. ಅಂದರೆ ಬೃಹಸ್ಪತ್ಯಾಚಾರ್ಯರ ಶುಕ್ರಾಚಾರ್ಯರ ಹಿರಿಮೆ ಇಷ್ಟು. ಇಂತಹ ಗುರುಗಳು ಕೂಡ ಧನದ ಮೋಹದಿಂದ ಪುರೋಹಿತರಾದರು. ಪೌರೋಹಿತ್ಯ ಮಾಡಿಸಿದರೆ ದುಡ್ಡು ಬರುತ್ತೆ ಅಂತ ಹೇಳಿ ಪೌರೋಹಿತ್ಯಕ್ಕೆ ಒಳಗಾದರು. ಪೌರೋಹಿತ್ಯವನ್ನು ಮಾಡಲು ಪ್ರಾರಂಭ ಮಾಡಿಸಿದರು. ಅಷ್ಟೇ ಅಲ್ಲ, ಅಪಾರವಾದ ಧನರಾಶಿಯನ್ನು ಸಂಪಾದನೆ ಮಾಡಿದರು. ಅಷ್ಟೇ ಅಲ್ಲ, ಇಬ್ಬರು ಪರಸ್ಪರ ಒಬ್ಬರಿಗೊಬ್ಬರು ಸ್ಪರ್ಧಿಯಾಗಿ ನಿಂತರು. ಇಬ್ಬರು ಕಾಂಪಿಟೇಟರ್ಸ್ ಆದರು. ಬ್ರಾಹ್ಮಣೌ ತಾವುಭೌ ನಿತ್ಯಂ ಅನ್ಯೋನ್ಯ ಸ್ಪರ್ಧಿನೌ ಭೃಶಂ. ಇವರಿಬ್ಬರೂ ಕೂಡ ಸ್ಪರ್ಧಿಗಳಾಗಿ ನಿಂತಿದ್ದಾರೆ. ಶುಕ್ರಾಚಾರ್ಯರ ಸಂಪತ್ತು ಎಷ್ಟು ಅಂತ ಹೇಳ್ತಾ ಇದ್ದಾರೆ. ಮೇರು ಪರ್ವತದ ತುದಿಯ ದಿವ್ಯ ರತ್ನ ಶಿಖರಗಳೆಲ್ಲ ಶುಕ್ರಾಚಾರ್ಯರ ಆಸ್ತಿ. ಮೇರು ಪರ್ವತವೇ ಬಂಗಾರದ ಪರ್ವತ. ಆ ಬಂಗಾರ ಪರ್ವತದ ತುದಿಯಲ್ಲಿರುವ ದಿವ್ಯ ರತ್ನ ಶಿಖರಗಳೆಲ್ಲ ಶುಕ್ರಾಚಾರ್ಯರ ಆಸ್ತಿ. ಆ ಶುಕ್ರಾಚಾರ್ಯರ ಆಸ್ತಿಯಲ್ಲಿ ಕಾಲಂಶ ಕುಬೇರನಲ್ಲಿದಂತೆ. ಅಂತಹ ಕುಬೇರನಲ್ಲಿರುವ ಸಂಪತ್ತಿನಲ್ಲಿ 16ನೇ ಒಂದಂಶ ಮಾತ್ರ ಮನುಷ್ಯರ ಪಾಲಿಗೆ ಸಿಕ್ಕಿದೆ ಎಂದು ಮಹಾಭಾರತ ಹೇಳ್ತಾ ಇದೆ. ಅಂದರೆ ಶುಕ್ರಾಚಾರ್ಯರ ಆಸ್ತಿ ಎಷ್ಟು ಸಂಪಾದನೆ ಮಾಡಿದ್ದಾರೆ ಅಂತಂದ್ರೆ, ಬಂಗಾರು ಪರ್ವತ ಮೇರು ಪರ್ವತ, ಅದರ ತುದಿಯ ದಿವ್ಯ ರತ್ನದ ಶಿಖರಗಳೆಲ್ಲ ಶುಕ್ರಾಚಾರ್ಯರ ಆಸ್ತಿ. ಅದರ ಶುಕ್ರಾಚಾರ್ಯರ ಸಂಪತ್ತಿನಲ್ಲಿ 1/4 ಅಂಶ ಕುಬೇರನಲ್ಲಿದೆ. ಆ ಕುಬೇರನಲ್ಲಿರುವ ಅಂಶದಲ್ಲಿ 16ನೇ ಒಂದಂಶ ಅಂದ್ರೆ 1/16 ಅಂಶ ಮಾತ್ರ ಮನುಷ್ಯರ ಪಾಲಿಗೆ ಈ ಸಂಪತ್ತು ಸಿಕ್ಕಿದೆ ಎಂದು ಮಹಾಭಾರತ ನಮಗೆ ಹೇಳ್ತಾ ಇದೆ ಅಂತ ಹೇಳಿದ್ರು. ಇನ್ನು ಬೃಹಸ್ಪತ್ಯಾಚಾರ್ಯರ ಆಸ್ತಿ ಎಷ್ಟು ಅಂತ ನಮಗೆ ಅಷ್ಟು ಗೊತ್ತಾಗ್ತಾ ಇಲ್ಲ. ಅಂದರೆ ಶುಕ್ರಾಚಾರ್ಯರಕ್ಕಿಂತ ಕಡಿಮೆ ಅಂತೂ ಅಲ್ಲ ಬೃಹಸ್ಪತ್ಯಾಚಾರ್ಯರ ಆಸ್ತಿ ಕೂಡ. ಆದರೆ ಹೀಗಿರುವಾಗ ಮರುತ್ತ ರಾಜ ಅಪಾರ ಐಶ್ವರ್ಯವಂತ. ಇಷ್ಟು ಶುಕ್ರಾಚಾರ್ಯರಿಗೂ ಬೃಹಸ್ಪತ್ಯಾಚಾರ್ಯರಿಗೂ ಇಷ್ಟು ಆಸ್ತಿ ಇದ್ದರೂ ಕೂಡ ಅವರು ಇನ್ನೂ ಹಣಕ್ಕೆ ಆಸೆಪಟ್ಟು ಪೌರೋಹಿತ್ಯಕ್ಕೆ ಹೋಗ್ತಾರೆ. ಇದು ಏನು ನೋಡ್ರಿ. ಮರುತ್ತ ರಾಜ ಎಂಬಾತ ಅಪಾರ ಐಶ್ವರ್ಯದಿಂದ ಇದ್ದ. ಆತ ಒಂದು ಯಜ್ಞವನ್ನ ಮಾಡ್ತಾ ಇದ್ದ. ಯಜ್ಞವನ್ನು ಮಾಡುವಾಗ ತನ್ನ ಜೊತೆಗೆ ಹುಟ್ಟಿದ ತಮ್ಮನಾದ ಸಂವರ್ತನು ಎಂಬವನು ಆತ ಪೌರೋಹಿತ್ಯ ಮಾಡಲಿಕ್ಕೆ ಒಪ್ಪಿಕೊಂಡಿದ್ದ. ಮರುತ್ತರಾಜನ ತಮ್ಮನಾದ ಸಂವರ್ತನು ಪೌರೋಹಿತ್ಯವನ್ನು ಮಾಡಲಿಕ್ಕೆ ಒಪ್ಪಿಕೊಂಡಿದ್ದ. ಆದರೆ ಆ ಪೌರೋಹಿತ್ಯವನ್ನ ಆತನಿಂದ ತಾವು ತಗೋಬೇಕು ಅಂತ ಹೇಳಿ ಅವರು ಪ್ರಯತ್ನ ಮಾಡಿದರಂತೆ ಇಬ್ಬರು. ಆದರೆ ಈ ಮರುತ್ತರಾಜನಿಗೆ ಶಿವನ ವರದಿಂದ
ಇಂದ್ರನೂ ಕೂಡ ನಾಚಿಸುವಂತಹ ಐಶ್ವರ್ಯ ಈ ಮರುತ್ತರಾಜನಿಗಿತ್ತು. ಆಗ ದೇವೇಂದ್ರನು ಏನು ಮಾಡಿದಂತೆ, ನನಕ್ಕಿಂತ ಹೆಚ್ಚಾಗಿ ಈ ಮರುತ್ತರಾಜನಿಗೆ ಐಶ್ವರ್ಯ ಇದೆ ಅಂತ ಮಾತ್ಸರ್ಯದಿಂದ ಬೃಹಸ್ಪತ್ಯಾಚಾರ್ಯರನ್ನು ಏನು ಮಾಡಿದಂತೆ, ನೀನು ಆ ರಾಜನ ಪೌರೋಹಿತ್ಯಕ್ಕೆ ಹೋಗಬಾರದು, ಆ ರಾಜನಿಗೆ ಪೌರೋಹಿತ್ಯ ಮಾಡಿಸಬಾರದು ಅಂತ ಹೇಳಿ ಬೃಹಸ್ಪತ್ಯಾಚಾರ್ಯರನ್ನು ಒತ್ತಾಯಿಸಿದ್ರಂತೆ ಇಂದ್ರದೇವರು. ಆದರೂ ಬೃಹಸ್ಪತ್ಯಾಚಾರ್ಯರಿಗೆ ಅಷ್ಟು ಅಪಾರವಾದ ಐಶ್ವರ್ಯ ಇದ್ದ ಆತನಿಗೆ ಪೌರೋಹಿತ್ಯ ಮಾಡಿಸಲೇಬೇಕು, ದುಡ್ಡು ಸಂಪಾದನೆ ಮಾಡಲೇಬೇಕು ಅಂತ ಆಸೆ ಪ್ರಬಲವಾಯಿತು. ಆದರೂ ಬೃಹಸ್ಪತ್ಯಾಚಾರ್ಯರು ಇಂದ್ರನ ಆಜ್ಞೆಯನ್ನ ಮೀರಿ ಪೌರೋಹಿತ್ಯ ಮಾಡಿಸಲಿಕ್ಕೆ ಇಚ್ಛಾಪಟ್ಟರು. ಅದಕ್ಕೆ ದೇವೇಂದ್ರನನ್ನು ಇಂದ್ರನನ್ನು ಒಪ್ಪಿಸಿದರು. ಆದರೂ ಸಂವರ್ತನ ರಾಜ ಈ ಪೌರೋಹಿತ್ಯ ಮಾಡಿಸುವಂತಹ ಸಂವರ್ತನು ಮುನಿ ಪೌರೋಹಿತ್ಯವನ್ನು ಆ ರಾಜ ಮರುತ್ತ ರಾಜ ಈ ಸಂವರ್ತನ ಮುನಿ ಪೌರೋಹಿತ್ಯವನ್ನು ಬಿಡಿಸ್ಲಿಕ್ಕೆ ಇಷ್ಟವಾಗಿಲ್ಲ. ಆತನ ಕೈಲೇ ಪೌರೋಹಿತ್ಯವನ್ನು ಮಾಡಿಸ್ಕೋಬೇಕು, ಬೃಹಸ್ಪತ್ಯಾಚಾರ್ಯರಿಂದ ಮಾಡಿಸಿಕೊಳ್ಳದೆ ಆ ಮರುತ್ತು ರಾಜ ಸಂವರ್ತನ ಮುನಿ ಆತನಿಂದಲೇ ಪೌರೋಹಿತ್ಯ ಮಾಡಿಸಬೇಕು ಅಂತ ಆತ ಗಟ್ಟಿಯಾಗಿದ್ದ. ಆವಾಗ ಇಂದ್ರ ಏನು ಮಾಡಿದ, ನಿನ್ನ ಮೇಲೆ ನಾನು ವಜ್ರಾಯುಧವನ್ನು ಪ್ರಯೋಗ ಮಾಡ್ತೇನೆ ಅಂತ ಕೂಡ ಹೆದರಿಸಿದ. ಆದರೂ ರಾಜ ಇಂದ್ರನ ವಜ್ರಾಯುಧಕ್ಕೂ ಹೆದರಲಿಲ್ಲ. ಆವಾಗ ಈ ಸಂವರ್ತ ಮುನಿ ಪುರೋಹಿತನು ಆತನ ತಪಶಕ್ತಿ ಮರುತ್ತುರಾಜನಿಗೆ ರಕ್ಷಣೆಯಾಗಿ ನಿಂತಿತು. ಆ ಸಂವರ್ತನ ಮುನಿ ತನ್ನ ತಪಶಕ್ತಿಯಿಂದ ಇಂದ್ರನ ವಜ್ರಾಯುಧವನ್ನು ಸ್ತಂಭಿಸಿದ. ಕೊನೆಗೂ ಬೃಹಸ್ಪತ್ಯಾಚಾರ್ಯರು ಇಂದ್ರನ ಬಲದಿಂದ ಎಷ್ಟು ಒತ್ತಾಯ ಮಾಡಿ ಮರುತ್ತರಾಜನಿಗೆ ತಾನೇ ಪೌರೋಹಿತ್ಯವನ್ನು ಮಾಡಬೇಕು, ಈ ಸಂವರ್ತನ ಮುನಿಯನ್ನು ಪೌರೋಹಿತ್ಯದಿಂದ ತಪ್ಪಿಸಬೇಕು, ಆ ಹಣವನ್ನು ತಾನೇ ಪಡೆಯಬೇಕು ಅಂತ ಎಷ್ಟು ಪ್ರಯತ್ನವನ್ನು ಮಾಡಿದರೂ ಮರುತ್ತರಾಜ ಆ ಒತ್ತಡಗಳಿಗೆ ಬಗ್ಗದೆ ಸಂವರ್ತನ ಮುನಿಯಿಂದಲೇ ಪೌರೋಹಿತ್ಯ ಮಾಡಿಸ್ತಾ ಇದ್ದಾನೆ. ಇದು ಬೃಹಸ್ಪತ್ಯಾಚಾರ್ಯರು ಇಷ್ಟು ಜ್ಞಾನಿಗಳಾಗಿದ್ದರೂ ಕೂಡ ಆ ಮರುತ್ತರಾಜನ ಐಶ್ವರ್ಯಕ್ಕೆ ಮರಳಾಗಿ ಆ ಮರುತ್ತರಾಜನಿಗೆ ಪೌರೋಹಿತ್ಯ ಮಾಡಿಸುವಂತಹ ಸಂವರ್ತನ ಮುನಿಯನ್ನು ತಪ್ಪಿಸಿ ತಾನೇ ಆ ಪೌರೋಹಿತ್ಯವನ್ನು ಮಾಡಿಸಬೇಕು ಅಂತ ಹೇಳಿ ಇಂದ್ರನಿಂದ ಬಲಪ್ರಯೋಗ ಮಾಡಿಸಿ ಎಷ್ಟೇ ಪ್ರಯತ್ನವನ್ನು ಪಟ್ಟಿದ್ದಾರೆ. ಆದರೂ ರಾಜ ಹೆದರದೆ ಬೃಹಸ್ಪತ್ಯಾಚಾರ್ಯರಿಗೆ ತನಗೆ ಪೌರೋಹಿತ್ಯವನ್ನು ಮಾಡುವ ಅವಕಾಶವನ್ನು ಕೊಡಲಿಲ್ಲ. ಅಂದರೆ ಅದೇ ಹೇಳ್ತಾ ಇದ್ದಾಳೆ ಲಕ್ಷ್ಮೀದೇವಿ ಇಲ್ಲಿ, ಎಲ್ಲ ಶಾಸ್ತ್ರಗಳೋದಿ ದುರ್ಲಭ ಜ್ಞಾನವ ಕಲ್ಲಿಸಿಕೊಡುವ ಗುರುಗಳು ಓ ಬಲ್ಲಿದ ಧನಕ್ಕೆ ಮರುಳಾಗಿ ಇಬ್ಬರು ಸಲ್ಲದ ಪುರೋಹಿತಕ್ಕೊಳಗಾದರು. ಇದು ಬೃಹಸ್ಪತ್ಯಾಚಾರ್ಯರು. ಇನ್ನು ಶುಕ್ರಾಚಾರ್ಯರದು ಅವರಿಗೆ ಧನದ ಮೇಲೆ ಮೋಹ ಎಷ್ಟಿತ್ತು ಎಂಬ ವಿಷಯವನ್ನು ಹೇಳ್ತಾರೆ. ಇನ್ನು ಪೌರೋಹಿತ್ಯ ಹೇಗಿರಬೇಕು, ಪೌರೋಹಿತ್ಯ ಹೇಗಿರಬಾರದು, ಪುರೋಹಿತರು ಹೇಗಿರಬೇಕು, ಪುರೋಹಿತರು ಹೇಗಿರಬಾರದು, ಪೌರೋಹಿತ್ಯ ಹೇಗೆ ಮಾಡಿಸಬೇಕು, ಹೇಗೆ ಮಾಡಿಸಬಾರದು ಎಂಬುವ ಎಲ್ಲ ವಿಷಯಗಳನ್ನು ಇನ್ನೂ ವಿಸ್ತಾರವಾಗಿ ಹೇಳೋಣ. ನಾಳೆ ಶುಕ್ರಾಚಾರ್ಯರ ಧನದ ವ್ಯಾಮೋಹವನ್ನು ನಾಳೆ ಹೇಳೋಣ. ಇಂತಹ ಧನದ ವ್ಯಾಮೋಹ ಇರುವ ಈ ಜ್ಞಾನಿಗಳು ಗುರುಗಳು ಪ್ರಯೋಜನವಿಲ್ಲ ಅಂಥೇಳಿ ಅವರಲ್ಲಿ ಆ ದೋಷವನ್ನು ಲಕ್ಷ್ಮೀದೇವಿ ಎಣಿಸಿ ತೋರಿಸ್ತಾ ಇದ್ದಾಳೆ. ಚಿಕ್ಕ ವಿಷಯ ನಾಳೆ ಹೇಳೋಣ ಅಂತ ಹೇಳ್ತಾ, ಶ್ರೀ ಕೃಷ್ಣಾರ್ಪಣಮಸ್ತು, ಮಧ್ವೇಶಾರ್ಪಣಮಸ್ತು, ಎಲ್ಲರಿಗೂ ಶುಭಮಸ್ತು.